ಈ ದರ್ಶನ್ ಅಭಿಮಾನಿಗಳು ನೆನ್ನೆ ಗಲಾಟೆ ಮಾಡಿದವರು ನಮ್ಮವ್ರೆ ಅಂತ ಹಾಕೊಂಡಿದಾರಂತೆ. ನನ್ ಗೊತ್ತೇ ಅಲ್ವಲ್ರ ನಿಮ್ಮವ್ರು ಅಂತ. ಹೆಂಗಂದಿದ್ರೆ FIR ಅಲ್ಲಿ ನಿಮ್ಮ ದರ್ಶನ್ ಹೆಸರು ಸೇರಿಸಬಹುದಾಗಿತ್ತು. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕರ್ನಾಟಕ ಬಿಜೆಪಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಏನಂತಂದ್ರೆ, ಕಾರಣನೇ ಇಲ್ಲದೆ ಸ್ಟೇ ತಂದಿರೋ ಬಸವರಾಜ ಬೊಮ್ಮಾಯಿ ಮುಂದಿನ ಬಿಜೆಪಿಯ ಅಧ್ಯಕ್ಷರು. ಏನ್ರು ಕೋರ್ಟಲ್ಲಿ ಸ್ಟೇ ತಂದಿರೋರು ಈಗ ಮುಂದಿನ ಬಿಜೆಪಿ ಅಧ್ಯಕ್ಷರು ಅಂತ. ಅದಕ್ಕೆ ಶ್ರೀರಾಮುಲು ಆಮೇಲೆ ಅಶೋಕ ಎಲ್ಲರೂ ಬೆಂಬಲ ಅಂತೆ. ಏನ್ ಗುರು ಇದು? ಬಿಜೆಪಿ ಮುಂದಿನ ಅಧ್ಯಕ್ಷ ಬಸವರಾಜ್ ಬೊಮ್ಮಾಯಿ ಮುಂದಿನ ಅಧ್ಯಕ್ಷ ಬೊಮ್ಮಾಯಿ. ಓಕೆ, ಹಲೋ ಮುಂದಿನ ಬಿಜೆಪಿ ಅಧ್ಯಕ್ಷ ಬೊಮ್ಮಾಯಿ. ಯಾರ ಹೇಳ್ತಾ ಇದ್ರು ಮಾಜಿ CM ಬೆಳ್ಳಿ ಕಾಚಾ ಬೆಳ್ಳಿ ಬ್ರಾ ಅಂತ. ನನಗೆ ಗೊತ್ತಿಲ್ಲ ಯಾರು ಅಂತ. ಒಂದು ಸೀನ್ ಇತ್ತಲ್ಲ, ಮಾಜಿ ಮುಖ್ಯಮಂತ್ರಿ ರಾಲ್ಸ್ ರಾಯ್ಸ್ ಬೆಳ್ಳಿ ಅಂಡರ್ವೇರ್ ಬೆಳ್ಳಿ ಬ್ರಾ ಕೊಟ್ಟಿರುವ ಇರ್ಲೇ ಎಲ್ಲರೂ ನಮ್ಮವರೇ ಆಗ್ಲಿ ಬೊಮ್ಮಾಯಿನೂ ಆಗ್ಲಿ ಮನೆ ಸೋತಿದ್ದಾರೆ. ಅವ್ರ ಮಗ ಬರೀ ಸೋತೋಗ್ಬಿಟ್ಟಿದೆ ಫೀಲಿಂಗ್ ಅಲ್ಲಿ ಇದಾರಲ್ವಾ, ಹಂಗಾಗಿ ಅಧ್ಯಕ್ಷ ಸ್ಥಾನ ಕೊಟ್ಟುಬಿಟ್ಟು ಬಟ್ ಬೊಮ್ಮಾಯಿಗೆ ಬೆಳಗ್ಗೆ ಹೊತ್ತು ಮಠಗಳು ದೇವಸ್ಥಾನಗಳು, ರಾತ್ರಿ ಹೊತ್ತು ಆರಾಮಾಗಿ 5 ಸ್ಟಾರ್ ಹೋಟೆಲ್ ಮಲ್ಕೊಂತಾರೆ ಅವರು. ಒಂಥರ ಲೈಫೇ ಡಿಫ್ರೆಂಟ್. ಬೊಮ್ಮಾಯಿ ಫ್ಯೂಚರ್ ಬಿಜೆಪಿ ಅಧ್ಯಕ್ಷ ಬೊಮ್ಮಾಯಿ. ಹಾಯ್ ತಿಂಡಿ ಆಯ್ತು. ಇರ್ಲಿ, ವಿಚಾರ ಹೇಗೆ ಇರ್ಲಿ, ಬಟ್ ಒಂದಂತೂ ನಿಜ. ಇರ್ಲಿ ಒಂದಂತೂ ನಿಜ. ಆಮೇಲೆ ಇಲ್ಲಿ ಯಾರೋ ಈ ದರ್ಶನ್ ಅಭಿಮಾನಿಗಳು ನೆನ್ನೆ ಗಲಾಟೆ ಮಾಡಿದವರು ನಮ್ಮವ್ರೆ ಅಂತ ಹಾಕೊಂಡಿದಾರಂತೆ. ನನ್ ಗೊತ್ತೇ ಅಲ್ವಲ್ರ ನಿಮ್ಮವ್ರು ಅಂತ. ಹೆಂಗಂದಿದ್ರೆ FIR ಅಲ್ಲಿ ನಿಮ್ಮ ದರ್ಶನ್ ಹೆಸರು ಸೇರಿಸಬಹುದಾಗಿತ್ತು. ನನ್ಗೆ ಗೊತ್ತಿಲ್ಲಪ್ಪ. ಯಾರೋ ದರ್ಶನ್ ಅಭಿಮಾನಿಗಳು ಜಗದೀಶ್ ಅವ್ರಿಗೆ ಗಲಾಟೆ ಮಾಡಿದ್ದು ದರ್ಶನ್ ಹೇಳಿ ಮಾಡಿಸ್ದ ಅಂತೇನೋ ಬರ್ಕಂತವ್ರಂತೆ. ಆ ರೀತಿನ ಇದ್ರೆ ಹೇಳಿ ಸ್ಪಷ್ಟವಾಗಿ ದರ್ಶನ್ ಹೆಸರು FIR ಸೇರ್ಸೋಣ, ಏನ್ ತಪ್ಪೇನೋ ನನ್ಗೊತ್ತಿಲ್ಲ. ದರ್ಶನ್ ಫ್ಯಾನ್ ಅಲ್ಲಿ ಹೊಡೆದ್ರಲ್ಲ, ಒದೆ ತಿನ್ನ ಕೆಪಾಸಿಟಿ ಇದೆ, ಹೊಡೆಯೋ ಕೆಪಾಸಿಟಿ ಇದೆ ಕಣ. ನಿಮ್ಗೆ ಏನೂ ಇಲ್ವಲ್ಲ. 40 ವರ್ಸಸ್ ಒಬ್ಬ 40 ಜನ ಬಂದ್ರೆ ಒಬ್ಬ ಹ್ಯಾಂಡಲ್ ಮಾಡಿದೀನಿ. ನಿಮ್ಮ ದರ್ಶನ್ಗೆ ಹೇಳ್ರ ಹ್ಯಾಂಡಲ್ ಮಾಡಕ್ಕೆ ಗನ್ ಬೇಕು ಅವನಿಗೆ. ಈಗ ಗನ್ ಬೇಕು ಅಂತ ಹಾಕವನಂತೆ ದರ್ಶನ್. ಏನ್ ಸಮಾಚಾರ? ದರ್ಶನ್ ಏನೋ ಗನ್ಗಳು ಬೇಕು, ಗನ್ ಇಲ್ಲ ಅಂದ್ರೆ ಆಗಲ್ಲ ನಂಗೆ, ಗನ್ ಬೇಕೇ ಬೇಕು. ನೀವು ಟ್ರೋಲ್ ಅಲ್ಲಿ ನೀವೇನ ಹೊಡೆದಿದ್ದ, ನೀವೇನ ಗಲಾಟೆ ಮಾಡಕ್ ಬಂದಿದ್ದ? ನಾಚಿಕೆ ಆಗಲ್ಲ. 40 ಜನ ಬಂದಿದ್ರ ದರ್ಶನ್ ಅಭಿಮಾನಿಗಳ ಒಬ್ಬನ ಮೇಲೆ 40 ಜನ. 1:40. ವಾಟ್ ಎ ವೀಕ್ ಫೆಲೋಸ್. ಅದೃಷ್ಟ ಚೆನ್ನಾಗೈತೆ. ನನಗೆ ಗನ್ವೇನ್ ಇಲ್ಲ ಗುಂಡು ಸದ್ದಾಗಿ ಆಮೇಲೆ ದರ್ಶನ್ ಹಾಕ್ಬೇಕಾಗಿತ್ತು. ನಮ್ಮ ಹುಡುಗರ್ನ ಜಗದೀಶ್ ಗನ್ಮ್ಯಾನ್ಗಳು ಗುಂಡಾಕಿ ಸಾಯಿಸ್ಬಿಟ್ರು ಅಂತೇಳಿ ದರ್ಶನ್ ಪೋಸ್ಟ್ ಹಾಕ್ಬೇಕಾಗಿತ್ತು. ಅಕಸ್ಮಾತ್ ನೀವೇನು ಬಂದಿದ್ದಾರೆ, ಅರ್ಥ ಆಯ್ತಾ? ನಿನ್ಗೊಬ್ಬರಿಗೇನೋ ತಲಾಟೆ ಮಾಡಕ್ ಬರದಲ್ಲೇ ಜಗತ್ ಮಿಂಡ್ರಿಗಳ. ನಿಮ್ಗಿಂತ ಚೆನ್ನಾಗಿ ಮಾಡಕ್ ಬರ್ತದಲ್ಲೇ. ಕಾಮಿಡಿ ಕೂಡ ಚೆನ್ನಾಗಿ ಮಾಡ್ತೀನಿ, ಆಯ್ತಾ? ನನ್ಗೊತ್ತಿಲ್ಲಪ್ಪ, ನೀವೇ ಹೇಳ್ಕೊಂತ ಇರೋದು ಈಗ ದರ್ಶನ್ ಹುಡುಗರು ಅಂತ. ಅಕಸ್ಮಾತ್ ಗುಂಡಿಗಿಂಡ್ ಬಿದ್ದಿದ್ರೆ ನಮ್ ಗನ್ಮ್ಯಾನ್ ಇದ್ರೆ ಗ್ಯಾರಂಟಿ ಖಂಡಿತವಾಗಿ ಗುಂಡು ಬಿದ್ದಿರೋದು. ಗುಂಡು ಸದ್ದಾದಾಗ
ದರ್ಶನ್ ಬರಿಬೇಕಾಗಿತ್ತು. ಅಕಸ್ಮಾತ್ ನೀವೇ ಆಗಿದ್ದಾರೆ, ದರ್ಶನ್ ಅಭಿಮಾನಿಗಳಾಗಿದ್ದರೆ ನಮ್ಮ ಹುಡುಗರಿಗೆ ಜಗದೀಶ್ ಅವರು ಗುಂಡ ಹಾಕ್ಬಿಟ್ಟಿದ್ದಾರೆ ಅಂತ ದರ್ಶನೇ ಬರಿಬೇಕಾಗಿತ್ತು. ಏನೋ ನೀವಾಗಿದ್ರೆ ದರ್ಶನ್ ಬರ್ದಿರೋನು ಅದು ಬೇರೆ ವಿಚಾರ ಇರಲಿ. ಹೆಂಗಿದ್ರ ಚೆನ್ನಾಗ್ ಬರ್ಕೊಂಡ್ರ ಜನೆಲ್ಲ ಫುಲ್ 90 ಗಿಂಟಿ ಹೊಡ್ಕೊಂಡು ಮಜ್ಜಾ ಮಾಡಿ ಒಟ್ನಲ್ಲಿ ಹುಚ್ಚರ್ ಮದುವೆನಲ್ಲಿ ಉಂಡಾನೆ ಜಾಣು. ಏನೋ ನಮ್ ಗಲಾಟೆ ಆದ್ರೆ ಅದಕ್ಕೊಂದು ಖುಷಿ ಪಡ್ಬೇಕು. ದರ್ಶನ್ ಹುಡುಗರು ಇನ್ನ ಆ ಮೀಟರ್ ಇದ್ದಿದ್ರೆ ನಿಮ್ಮನ್ನ ಹಿಡಿಯಾಕ ಆಗ್ತಿರ್ಲಿಲ್ಲ. ಟಿಕ್-20 ತಗೊಂಡ್ ಮಲ್ಕೊಳ್ಳಿ, ಬೆಳಿಗ್ಗೆ ಸಾಯಂಕಾಲ ಹೊತ್ತು ನೈಟ್ 90 ಹಂಗ ಹಾಕೊಂಡ್ ಮಲ್ಕೊಳ್ಳಿ. ಏನೋ ಆ ವಿಚಾರ ಸೈಡ್ ಇರ್ಲಿ. ಕರ್ನಾಟಕದ ಬಿಜೆಪಿ ಅಧ್ಯಕ್ಷ, ಮುಂದಿನ ಅಧ್ಯಕ್ಷ ಬೊಮ್ಮಾಯಿ. ಐ ಲವ್ ಯು ಬೊಮ್ಮಾಯಿ. ಈಗ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ. ಏನ್ರ ನಿಮ್ದಲ್ಲ ಬಟ್ ಬೊಮ್ಮಾಯಿ ಅವರು ಅಧ್ಯಕ್ಷ ಆಗ ಮುಂಚೆ ನಮ್ಗೊಂದೇ ಒಂದು ಕ್ಲಾರಿಟಿ ಕೊಡ್ಬೇಕು. ಸ್ಟೇ ಆಗಿ ತಗೊಂಬಂದ್ರಿ ನೀವು. ಬೊಮ್ಮಾಯಿ ಅವರು ಸ್ಟೇ ಆಗಿ ತಗೊಂಬಂದರು. ಬೊಮ್ಮಾಯಿ ಸ್ಟೇ ಆಗಿ ತಗೊಂಬಂದ್ರಿ. ಬೊಮ್ಮಾಯಿ ದಯಮಾಡಿ ರಾಜ್ಯಾಧ್ಯಕ್ಷ ಆಗಕ್ ಮುಂಚೆ ದಯಮಾಡಿ ಹೇಳಿ. ಬೊಮ್ಮಾಯಿ ಅವರು ವಿಜಯ ಕರ್ನಾಟಕ ಪೇಪರ್ ಅವ್ರು ಬರ್ತಾರೆ, ಬೊಮ್ಮಾಯಿಗೆ ಏನ್ ಊರಲ್ಲೇ ಹೇಳ್ತಾವ್ರಂತೆ ಅಧ್ಯಕ್ಷ ಬೊಮ್ಮಾಯಿ ಆಗ್ಲೇಬೇಕು. ಆ ಅಪ್ಪನಿಗೆ ಮೊಣಕಾಲೇನೋ ನೋವಂತೆ ನೋಡ್ರ ಅಶೋಕ, ನಡಿಯಕ್ ಆಗಲ್ಲಂತೆ, ವೀಕ್ ಆಗ್ಬಿಟ್ಟಾರಂತೆ. ಸೊ ನೋಡ್ಕೊಂಡ್ ಮಾಡ್ರಿ ಅಧ್ಯಕ್ಷನ. ಆಮೇಲೆ ನಿಮ್ಮ ಅಧ್ಯಕ್ಷ ಮಲ್ಕೊಂಡ್ಬಿಟ್ರೆ ಕಷ್ಟ. ಏನೋ ಮೊಣಕಾಲುಗಳು ವೀಕ್ ಅಂತ ಅದೇನೋ ಇದು ತಗೊಂಡು ಏನದು ಅಶ್ವತ್ಥನಾರಾಯಣ ಏನೋ ತಂದ್ಕೊಟ್ಟಿದ್ದಂತೆ ಫಾರಿನ್ ಇಂದ. ಅದಕ್ಕೆ ಅದು ನಂದಿ ಬೆಟ್ಟದ್ದು, ಅದಕ್ಕೋಸ್ಕರ ಅಶ್ವತ್ಥನಾರಾಯಣ ಏನೋ ತಂದ್ಕೊಟ್ಟಿದ್ದ. ಅದು ಹಾಕೊಂಡು ಮೊಣಕಾಲೆಲ್ಲ ಸೌದೋಗಿ ವೀಕ್ ಆಗ್ಬಿಟ್ಟಿದ್ದಂತೆ, ನಡಿಯಕ್ಕಾಗಲ್ಲಂತೆ. ನೋಡ್ ಮಾಡ್ರು ಅಧ್ಯಕ್ಷನಾಲೇ ಅಶೋಕ. ಸುಮ್ನೆ ಆ ವಿಜೇಂದ್ರ ನಿಲ್ಸಕ್ಕೋಸ್ಕರ ಏನೋ ಮಾಡಕ್ ಹೋಗ್ಬೇಡ ಅಶೋಕ. ಬಟ್ ಅಶೋಕ ನಂಗೊಂದು ಕ್ಲಾರಿಟಿ ಬೇಕು. ನಿಮ್ಮ ಫ್ಯೂಚರ್ ಬಿಜೆಪಿ ಅಧ್ಯಕ್ಷ ಸ್ಟೇ ಆಗಿ ತಗೊಂಬಂದ ಸಾಮ್ರಾಟ್ ಅಶೋಕ, ವಿರೋಧ ಪಕ್ಷದ ನಾಯಕ, ದಯಮಾಡಿ ಹೇಳಪ್ಪ, ಹೇಳಕಂದ, ಹೇಳುವಂತನಾಗು. ಎಲ್ಲೇ ಹೇಳ್ತೀಯ ನೀನು? ಹೇಳಕ್ಕೆ ಹೇಳಿದ್ರೆ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ಅಂತ ನನಗೆ ಡೌಟ್ ಅಪ್ಪ, ಗೊತ್ತಿಲ್ಲ. ಕ್ವಶನ್ ಮಾರ್ಕ್. ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ಬೊಮ್ಮಾಯಿ ಏನ್ ಗತಿ ಬಂತ ನಿಮ್ಗೆ? ಒಂದು ಒಳ್ಳೆ ಅಧ್ಯಕ್ಷ ಕೂಡ, ಕ್ಲೀನ್ ಇಮೇಜ್ ಇರೋ ಅಧ್ಯಕ್ಷ ಕೂಡ ಬಿಜೆಪಿನಲ್ಲಿಲ್ಲ. ಈ ಮಟ್ಟಕ್ಕೆ ಬಿಜೆಪಿ ಬಂದು ಕುಂತಿದೆ. ಕರ್ನಾಟಕದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಗ್ಲಿಕ್ಕೂ ಈಗ ವಿಜೇಂದ್ರ ಅಧ್ಯಕ್ಷ, ಅವರ ಅಪ್ಪ ಕೂಡ ಸೆಕ್ಸುವಲ್ ಹರಾಸ್ಮೆಂಟ್ ಕೇಸಲ್ಲಿದ್ದಾನೆ. ಈಗ ಬೊಮ್ಮಾಯಿ ಅಧ್ಯಕ್ಷ ಆಗ ಮುಂಚೆನೆ ಸ್ಟೇ ತಗೊಂಡ್ ಬಂದಿದ್ದಾರೆ. ಏನ್ ಕರ್ಮ ಅಲ್ವಾ ಬಿಜೆಪಿ ಅವ್ರದ್ದು? ಒಂದ್ ಒಳ್ಳೆ ಅಧ್ಯಕ್ಷ ಕೂಡ ಇಲ್ವಲ್ಲ. ಬ್ಲೂ ಬಾಯ್ಸ್ ಅಂತ ಹೇಳ್ಬಾರ್ದು, ತಪ್ಪಾಗುತ್ತೆ. ಸ್ಟೇ ಬಾಯ್ಸ್ ಅಂತ ಹೇಳ್ಬೋದು. ಸ್ಟೇ ಅವ್ರೇನೋ ಕೋಟಿನ ಸ್ಟೇ ತಗೊಂಡ್ಬರ್ತಾರೆ. ಈ ಮಟ್ಟಕ್ಕೆ ಬಂದ್ಬಿಟ್ಟಿದಾರ ಬಿಜೆಪಿ ಅವರು. ಹೆಂಗನ ಹಾಕೊಂಡ್ಲೆ ಏನೋ ಕರ್ನಾಟಕ ಲೋಕಾಯುಕ್ತದಲ್ಲಿ 66 ದಾಳಿಯಾಗಿದೆ. ಕರ್ನಾಟಕ ಲೋಕಾಯುಕ್ತ 66 ರೇಡ್ಗಳನ್ನ ಮಾಡಿದೆ. 220 ಹನಿ ಟ್ರ್ಯಾಪ್, 299 FIR ಆಗಿದೆ. 46 ಮಂದಿಗೆ ಶಿಕ್ಷೆ ಆಗಿದೆ. ಇದು ಲೋಕಾಯುಕ್ತ ಆಡಿಟ್ ರಿಪೋರ್ಟ್. ಪರವಾಗಿಲ್ಲ, ಲೋಕಾಯುಕ್ತವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕೆಲಸ ಮಾಡಿದ್ದಾರೆ. ಇರ್ಲಿ. ಆಮೇಲೆ ಕಂಗ್ರಾಚುಲೇಷನ್ ಸಿದ್ದು, ಸಿಎಂ ಸಿದ್ದುಗೆ ಕಂಗ್ರಾಚುಲೇಷನ್ಸ್. ಕಾರಣ ಯಾಕೆ ಅಂತಂದ್ರೆ ಮೂಡಾ ಪ್ರಕರಣದಲ್ಲಿ ಲೋಕಾಯುಕ್ತ ತನಿಖೆ ಮಾಡಿ ಕ್ಲೀನ್ ಚಿಟ್ ಕೊಟ್ಟಿದೆ. ಸಿದ್ದು ಕಂಗ್ರಾಚುಲೇಷನ್ಸ್. ಸಿದ್ದು ಅವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳುತ್ತಾ, ಓಕೆ, ದಯಮಾಡಿ ನಮ್ಮ ಬಿಗ್ ಬಾಸ್ ನೋಡಿ. ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ನಿಮ್ ಪ್ರಕಾರ? ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಹನುಮಂತನ, ನಮ್ಮ ತ್ರಿವಿಕ್ರಮ ಎಲ್ಲ ನಮ್ಮ ಹುಡುಗರೆ, ನಮ್ಮ ತ್ರಿವಿಕ್ರಮ, ಹನುಮಂತನ, ಅಥವಾ ನಮ್ಮ ಭವ್ಯ ಗೌಡ ನಮ್ಮ ಭವ್ಯ ಗೌಡ ಗೆಲ್ಬೇಕಾ? ಅಥವಾ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಕುವರ, ಕನ್ನಡ ಕುವರ, ಉತ್ತರ ಕರ್ನಾಟಕದ ಹೆಮ್ಮೆಯ ಪುತ್ರ ನಮ್ಮ ಹನುಮಂತು ಗೆಲ್ಬೇಕಾ? ನಮ್ ಭವ್ಯ ಗೆಲ್ಬೇಕಾ? ನಮ್ ಭವ್ಯ ಗೌಡ ಗೆಲ್ಬೇಕಾ? ನಮ್ ತ್ರಿವಿಕ್ರಮ್ ಗೆಲ್ಬೇಕಾ? ಯಾರು ಗೆಲ್ಬೇಕು? ಅಫ್ಕೋರ್ಸ್ ಗೌತಮಿ, ನಮ್ ಗೌತಮಿ ಇದಾರೆ. ಗೌತಮಿ ಗೆಲ್ಬೇಕಾ? ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಗೂಳಿ ತರ ನುಗ್ಗಿದ ಗುಳಿ ಒಂಥರ ಗೂಳಿನೇ ಅವನು, ಹಂಗೆ ಗೂಳಿ ತರನೇ ಆಡ್ತಾ ಇರ್ತಾನೆ. ಮೀನ್ ಆಲ್ ದ 6 ಡಿಸರ್ವ್ಸ್
ಯಾಕಂದ್ರೆ ಈಗ ಬಿಗ್ ಬಾಸ್ ಅಲ್ಲಿ ಫೈನಲ್ ಬರೋದು ಅಷ್ಟು ಈಸಿ ಕೆಲಸ ಅಲ್ಲ. ಅಷ್ಟೋ ಜನ ಬಿಗ್ ಬಾಸ್ ಅಲ್ಲಿ ಫೈನಲ್ ಬಂದಿದ್ದಾರೆ ಅಂತಂದ್ರೆ ಅಷ್ಟು 6 ಜನ ಕೂಡ ದೇ ಡಿಸರ್ವ್ ದ ಒನ್ಲಿ ಥಿಂಗ್ ಇಸ್ 6 ಜನ ಫೈನಲ್ ಬಂದ್ರು ಏನು, ಆದ್ರೆ ಗೆಲ್ಲೋರು ಒಬ್ರೇ ಒಬ್ರು. ಸೊ ಯಾರು ಗೆಲ್ತಾರೆ ನೀವು ಡಿಸೈಡ್ ಮಾಡಿ. ನೀವ್ ಹೇಳಿ, ಹನುಮಂತನ ಗೆಲ್ಲೋದು ಅಥವಾ ತ್ರಿವಿಕ್ರಮ, ಭವ್ಯ ಗೌಡನ, ಗೌತಮಿನ ದಯಮಾಡಿ ತಿಳಿಸಿ. ಐ ಥಿಂಕ್ ಅದರ್ವೈಸ್ ಕೊಡಗೇರಿ ಪೊಲೀಸ್ ಠಾಣೆಯಲ್ಲಿ ನನ್ನ ವಿರುದ್ಧ ಬಂದಂತ ಡ್ರಗ್ ಗ್ಯಾಂಗ್ ವಿರುದ್ಧ ನನ್ನ ವಿರುದ್ಧ ನಿನ್ನೆ 40 ಜನ ಒಬ್ಬನ ಮೇಲೆ 40 ಜನ ಬಂದರೆ ಗಂಡ್ಸು ಅನ್ಕೊಂಡು, ಗಂಡ್ಸಲ್ಲ ಗಾಂಡುಗಳು ಅಂತ ಹೇಳ್ಬೇಕಾಗತ್ತೆ. ಏನೋ ಆ ಪದ ಯೂಸ್ ಮಾಡಬಾರ್ದು, ಬಟ್ ಸ್ಟಿಲ್ ಒಬ್ಬ ಗಂಡ್ಸ್ ಆಗಿದ್ರೆ ಒಬ್ಬೊಬ್ಬರೇ ಬರ್ಬೇಕು. ಏನೋ FIR ಆಗಿದೆ ಅಂತ ಹೇಳುತ್ತಾ ನಾನು ನಿಮ್ಮ ವಕೀಲ್ ಸಾಬ್, ಲವ್ ಯು ಆಲ್, ಪ್ಲೀಸ್ ಟೇಕ್ ಕೇರ್. ಅಂಡ್ ನಿಮ್ಮ ಪ್ರೀತಿಯ ನನಗೆ ನಿನ್ನೆ ಗಲಾಟೆ ಮಾಡಿದ್ದಕ್ಕೆ ಸಾಕಷ್ಟು ಜನ ಫೋನ್ ಮಾಡಿದಿರಾ, ಮೆಸೇಜ್ ಮಾಡಿದಿರಾ, ನೊಂದಿದ್ದೀರಾ, ಬೇಜಾರು ಮಾಡ್ಕೊಂಡಿದ್ದೀರಾ. ಇದಕ್ಕೆಲ್ಲ ನಾನು ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಹೇಳುತ್ತಾ ಈ ಲೈವ್ ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಲವ್ ಯು ಆಲ್. ಸಿ ಯು. ಬಾಯ್. ಟೇಕ್ ಕೇರ್. ಬಾಯ್.